ಕೊಲೆ ಆರೋಪದಲ್ಲಿ ಜೈಲು ಸೇರಿದ ದರ್ಶನ್ ಪತಿ ಸಂಕಷ್ಟ ಹಣಕ್ಕಾಗಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದ ವಿಜಯಲಕ್ಷ್ಮಿ ಪತ್ನಿಯ ತೋಳಿಗೆ ವಾಲಿದ ನನ್ನ ಪ್ರೀತಿಯ ರಾಮು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಫಲಿಸಿದ ಪೂಜೆ, ಪತ್ನಿಯ ತೋಳ್ಬಂದಿಯಾದ ನನ್ನ ಪ್ರೀತಿಯ ರಾಮು. ಕಂಗೆಟ್ಟು ಬಳಲಿ ಬಂದ ಕಾಟೇರನಿಗೆ ವಿಜಯಲಕ್ಷ್ಮಿ ಲಾಲಿ ಹಾಡು. ದುರ್ಯೋಧನನ ಬೆನ್ನಿಗೆ ನಿಂತ ಪತ್ನಿ, ಸಾರಥಿಗೆ ಹೆಗಲು ಕೊಟ್ಟ ಐರಾವತ. ಅತ್ತ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತಿ ಜೈಲ್ ಸೇರಿದ್ರೆ, ಇತ್ತ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಬಿಡುಗಡೆಗಾಗಿ ಹರಸಾಹಸ ಪಟ್ಟಿದ್ದು ಮಾತ್ರ ಅಷ್ಟಿಷ್ಟಲ್ಲ. ಪತಿ ಬಿಡುಗಡೆಗಾಗಿ ದೇವಾಲಯಗಳಲ್ಲಿ ಸಾಲು ಸಾಲು ಪ್ರದಕ್ಷಿಣೆಗಳನ್ನ ಮುಂದುವರೆಸಿದ್ರು ವಿಜಯಲಕ್ಷ್ಮಿ. ಕೇವಲ ರಾಜ್ಯದ ಶಕ್ತಿ ದೇವತೆಗಳು ಮಾತ್ರವಲ್ಲ, ಹೊರ ರಾಜ್ಯದ ಆದಿಶಕ್ತಿ ಪೀಠಕ್ಕೂ ತೆರಳಿ ಪತಿಗಾಗಿ ಮೊರೆ ಇಟ್ಟಿದ್ರು. ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟ ನಟ ದರ್ಶನ್ ಹಾಗೂ ಆತನ ಗ್ಯಾಂಗ್ ಮೇಲಿನ ಕೇಸ್ ಬಿಗಿಗೊಳ್ಳುತ್ತಿದ್ದ ಕಾಲ, ಪೊಲೀಸರ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬರುತ್ತಿದ್ದರೆ, ಚಾರ್ಜ್ ಶೀಟ್ ಪ್ರಕಾರ ಮೇಲ್ನೋಟಕ್ಕೆ ದರ್ಶನ್ಗೆ ಸದ್ಯದ ಬಿಡುಗಡೆ ಭಾಗ್ಯ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದ್ಯಾವುದಕ್ಕೂ ಕಿವಿಗೊಡದೆ ಪಟ್ಟು ಬಿಡದ ವಿಜಯಲಕ್ಷ್ಮಿ ಪತಿಯನ್ನ ಜೈಲಿನಿಂದ ಹೊರಗಡೆ ಕರೆತರಲೇಬೇಕೆಂದು ಪಣ ತೊಟ್ಟಿ ಶಕ್ತಿ ದೇವತೆಗಳ ಮೊರೆ ಹೋಗೋದು ಮಾತ್ರ ನಿಲ್ಲಿಸಿರಲಿಲ್ಲ. ದೇಶದ 51 ಶಕ್ತಿಪೀಠಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ರು. ಬನಾರಸಿ ಸಿಲ್ಕ್ ಕುರ್ತಾ ಧರಿಸಿ ದೇವಾಲಯಕ್ಕೆ ಭೇಟಿ ನೀಡಿದ್ದ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು. ಸಂಕಷ್ಟದಲ್ಲಿ ಸಿಲುಕಿರುವ ಪತಿ ರಕ್ಷಣೆಗಾಗಿ ದರ್ಶನ್ ಪತ್ನಿ ಟೆಂಪಲ್ ರನ್ ಮಾಡ್ತಿರೋದು ಇದೇ ಮೊದಲೇನಲ್ಲ. ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋದ ದಿನದಿಂದಲೂ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾನೆ ಇದ್ರು. ಬೆಂಗಳೂರಿನ ಬಂಡೆ ಮಾಕಾಳಮ್ಮ ದರ್ಶನ, ಭೀಮನ ಅಮಾವಾಸ್ಯೆ ದಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ, ಅಲ್ಲದೆ ನಾಡದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಯಾಗವನ್ನ ಕೂಡ ಮಾಡಿಸಿದ್ರು. ಅಷ್ಟೇ ಅಲ್ಲ, ಮಂತ್ರಾಲಯದ ರಾಯರ ಮಠದಲ್ಲಿ ಪಾದಪೂಜೆ ಸೇವೆಯನ್ನ ಸಲ್ಲಿಸಿ ಪತಿಗೆ ಎದುರಾಗಿರುವ ಸಂಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸಿದ್ದರು. ಗಂಡ ಏನೇ ತಪ್ಪು ಮಾಡಲಿ, ಎಷ್ಟೇ ದೂರ ಮಾಡಿದ್ರು ಧರ್ಮ ಪತ್ನಿಯಾದವಳು ಪತಿ ಸಂಕಷ್ಟಕ್ಕೆ ಸಿಲುಕಿದಾಗ ಆತನ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲೋದೆ ಈ ಮಣ್ಣಿನ ಇತಿಹಾಸದಲ್ಲಿ ಇದೆ. ಪುರಾಣ ಕಥೆಗಳನ್ನ ಉಲ್ಲೇಖಿತವಾಗಿದೆ. ಆದರೆ ದರ್ಶನ್ ಮಾಡಿರೋದು ಸಾಮಾನ್ಯವಾದ ತಪ್ಪೇನಾಗಿರಲಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದಲ್ಲಿದ್ರು ನಟ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಮಾತ್ರ ಮೇಲಿಂದ ಮೇಲೆ ದೇವರುಗಳ ಮೊರೆ ಹೋಗಿ ತನ್ನ ಪತಿ ದೋಷಮುಕ್ತರಾಗಲಿ, ಹೊರಬರಲಿ, ಅವರ ಅನಾರೋಗ್ಯದ ಸಮಸ್ಯೆ ನಿವಾರಣೆ ಆಗಲಿ ಅಂತ ಶಕ್ತಿ ದೇವತೆಗಳ ಪಾದಾಚರಣೆಗಳಿಗೆ ಬಾಗಿ ನಮಸ್ಕಾರ ಮಾಡಿದ್ದರು. ಪತಿಯೇ ಪರದೈವ ಅನ್ನೋದು ನಮ್ಮ ನೆಲದ ಸಂಸ್ಕೃತಿಯ ಭಾಗವಾಗಿಯೇ ಬಂದಿದೆ. ಆದ್ರೀಗ ಅದು ಬದಲಾಗಬೇಕಿದೆ. ನಟ ದರ್ಶನ್ ಬಾಳಲ್ಲಿ ಪತ್ನಿಯೇ ಪರದೈವ ಅನ್ನೋ ಮಾತು ಹೇಳಿದ್ರೆ ತಪ್ಪಾಗಲಿಕ್ಕೆ ಇಲ್ಲ ಕಣ್ರಿ. ಕೇವಲ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ವಿಚಾರದಲ್ಲಿ ಮಾತ್ರವಲ್ಲ, ಹಲವರ ವಿಚಾರದಲ್ಲಿ ಈಗ ಪತಿಯೇ ಪರದೈವ ಅಂತ ಪತ್ನಿಯರು ಹೇಳಿದ್ರೆ, ಪತ್ನಿಯೇ ಪರದೈವ ಅಂತ ಪತಿಯರು ಒಪ್ಪಿಕೊಳ್ಳಲೇಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲವೂ ಸರಿದ್ದಾಗ ಎಲ್ಲರೂ ನಮ್ಮವರೇ. ಆಗೊಂದು ವೇಳೆ ಏನಾದ್ರೂ ದುತ್ತನ ನಮ್ಮ ಬಾಳಲ್ಲಿ ಎಡವಟ್ಟಾದ್ರೆ ಅದಕ್ಕೆ ನಾವೇ ಹೊಣೆ ಹೊರಬೇಕು. ಅದಕ್ಕೆ ಬೇರೆಯವರನ್ನ ದೂರವಾಗಿಲ್ಲ ಅನ್ನೋ ಹಾಗೆಯೇ ನಮ್ಮ ಸಂಕಷ್ಟಕ್ಕೆ ನಮ್ಮ ಕುಟುಂಬದವರೇ ಆಸರೆ ಆಗೋದು ಅನ್ನೋದಕ್ಕೆ ಸುತ್ತಲೂ ಆಡು ಕಾಡು ನೇಮ್ ಫೇಮ್ ಇದ್ರೂ ಸದ್ಯ ಸ್ಯಾಂಡಲ್ವುಡ್ ಸುಲ್ತಾನ್ಗೆ ಆಸರೆಯಾಗಿದ್ದು ಮಾತ್ರ ಪತ್ನಿಯೇ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ದರ್ಶನ್ಗೆ ಹೆಗಲು ಕೊಟ್ಟಿದ್ದು ಪುತ್ರ ವಿನೀಶ್. ಬೆನ್ನು ನೋವು ಹಾಗೂ ಕಾಲು ನೋವಿನಿಂದ ಬಳಲುತ್ತಿದ್ದ ದರ್ಶನ್ ಕಳೆದ 49 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಬಂದಿದ್ದು, ಈ ವೇಳೆ ನಟ ದರ್ಶನ್ ಆಸ್ಪತ್ರೆಯಿಂದ ಮಗ ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಬಂದು ಕಾರತ್ತಿದ್ರೆ, ದರ್ಶನ್ ಅವರ ಬೆನ್ನಿಗೆ ನಿಂತ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಸೀದಾ ಹೊಸಕೆರೆಹಳ್ಳಿಯ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಹೋದ್ರು. ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸುದ್ದಿ ಗೊತ್ತಾಗುತ್ತಿದ್ದಂತೆ ಆಸ್ಪತ್ರೆ ಬಳಿ ಹಾಗೂ ಆರ್ ನಗರದ ನಟ ದರ್ಶನ್ ನಿವಾಸದ ಬಳಿ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಜಮಾಯಿಸಿದ್ರು. ಆಸ್ಪತ್ರೆ ಬಳಿಯೇ ಅಭಿಮಾನಿಗಳ ನಿಯಂತ್ರಿಸಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತೆಗೆದುಕೊಂಡ ನಿರ್ಧಾರ ಸೀದಾ ತಮ್ಮ ಹೊಸಕೆರೆಹಳ್ಳಿಯ ಫ್ಲಾಟ್ಗೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗೋದು. ಯಾವುದಕ್ಕೂ ಬಗ್ಗದ ಜಗ್ಗುದಾದ ತುಟಿಕ್ ಪಿಟಿಕ್ ಅನ್ನದೆ ಸೀದಾ ವಿಜಯಲಕ್ಷ್ಮಿ ಆಣತಿಯಂತೆ ಪತ್ನಿವಾಸವಿದ್ದ ಮನೆಗೆ ತೆರಳಿದ್ದಾರೆ.
ಹೊಡೆದು ಬಡೆದು ನಾರಿ ಧರ್ಮ ಪಾಲನೆ ಮಾಡಿ ವಿಜಯಲಕ್ಷ್ಮಿ ಕುರಿತು ಕಂಡವರು ಕೇಳಿದವರು ಇದೀಗ ಮಾತನಾಡುತ್ತಿರುವ ವಿಚಾರ ಸದ್ಯ ಎಲ್ಲೆಡೆ ಕೇಳ ಸಿಗ್ತಾ ಇದೆ. ಪತಿಗೆ ಸಂಕಷ್ಟ ಕಾಲದಲ್ಲಿ ಜೊತೆಗಿದ್ದ ವಿಜಯಲಕ್ಷ್ಮಿ ಅವರ ನಡೆಗೆ ಎಲ್ಲೆಡೆ ಸದ್ಯ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಗಂಡನಿಂದ ನಿರೀಕ್ಷಿಸಿದ್ದು ನಿರೀಕ್ಷಿತ ಸಮಯದಲ್ಲಿ ನೆಮ್ಮದಿ ಸಿಗದಿದ್ರು ತಾನು ಮಾತ್ರ ಆದರ್ಶ ಪತ್ನಿಯಾಗಿ ಆಪತ್ಕಾಲದಲ್ಲಿ ಗಂಡನ ಬೆನ್ನಿಗೆ ನಿಂತಿದ್ದು, ಇನ್ನಾದರೂ ದರ್ಶನ್ರನ್ನ ಪತ್ನಿಯ ಒಳ್ಳೆಯ ಮಾತುಗಳಿಗೆ ಮಣೆ ಹಾಕಿ ಕೋಪದ ಬುದ್ಧಿಗೆ ಕೈ ಕೊಡೋದು, ಸುಖ ಸಂಸಾರ ಸಾಗಲಿ ಅನ್ನೋದು ದರ್ಶನ್ ಅವರ ಅಭಿಮಾನಿಗಳಷ್ಟೇ ಅಲ್ಲ, ಅವರ ನೆರೆಹೊರೆ ಓಡಾಡುವವರು ಮಾತುಗಳಾಗಿವೆ. ಪುಂಡಗಳ ಸವಾಸ ಬಿಡ್ತಾರ ಸ್ಯಾಂಡಲ್ವುಡ್ ದಾಸ. ಪಟಾಲಂ ಪಕ್ಕಕ್ಕಿಟ್ಟು ಪತ್ನಿ ಮಾತಿಗೆ ಮಣೆ ಹಾಕ್ತಾರ ಸಾರಥಿ. ಸಂಕಷ್ಟದಲ್ಲಿರುವ ಸರ್ದಾರನಿಗೆ ಮುಂದಿನ ಚಿಕಿತ್ಸೆ ಹೇಗಿರುತ್ತೆ? ಜೊತೆಗಿದ್ದವರನ್ನ ಸದಾ ಕಾಯುವ ಗುಣ ಹೊಂದಿರುವ ದರ್ಶನ್ ಅಕ್ಕಪಕ್ಕದವರ ಮಾತುಗಳನ್ನ ನಂಬಿ ಕೆಟ್ಟರು. ಮುಗ್ಧ ಮನಸ್ಸಿನ ನಟ ಕೋಪಕ್ಕೆ ತಾನು ಕೆರಿಯರ್ನಲ್ಲಿ ಮಾಡಿಕೊಂಡಿದ್ದ ಎಡವಟ್ಟು ಸದ್ಯ ದರ್ಶನ್ ಜೈಲುವಾಸ ಅನುಭವಿಸುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಹೋದಲ್ಲಿ ಬಂದಲ್ಲಿ ಸ್ನೇಹಿತರ ದಂಡು ಕಟ್ಟಿಕೊಂಡು ಓಡಾಡುವ ದರ್ಶನ್ ಹೇಳಿದ ಮಾತುಗಳು ಕೇಳಿಕೊಂಡು ಕಷ್ಟಕ್ಕೆ ಸಿಲುಕಿ ವಿಲವಿಲ ಅಂತ ಒದ್ದಾಡುವ ಸ್ಥಿತಿಗೆ ಬಂದು ತಲುಪಿದ್ದು, ಸದ್ಯ ನಾನು ಯಾರಿಗೂ ಅಗೌರವ ತರೋರಲ್ಲ, ನಂಬಿದವರ ಕೈ ಬಿಡೋ ಮಾತಿಲ್ಲ ಅಂತಿದ್ದ ದಾಸ ಸದ್ಯ ಕೊಲೆ ಆರೋಪಿ ಜೈಲು ಸೇರಿರುವ ಇನ್ನು ಕೆಲ ಡಿ ಗ್ಯಾಂಗ್ ಸದಸ್ಯರು ನಾವು ಬಾಸ್ ಅವರನ್ನ ನಂಬಿ ಕೆಟ್ಟಿದ್ದೇವೆ ಅಂತಿರುವವರತ್ತ ತಿರುಗು ಕೂಡ ನೋಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ತೀವ್ರ ಬೆನ್ನು ನೋವು, ಕಾಲು ಮೂಳೆ ನೋವು ಅಂತ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿದ ದರ್ಶನ್ ಯಾವುದೇ ಶಸ್ತ್ರಚಿಕಿತ್ಸೆ ಪಡೆಯದೆ 49 ದಿನಗಳ ಬಳಿಕ ಕೊಲೆ ಆರೋಪದ ಪ್ರಕರಣಕ್ಕೆ ರೆಗ್ಯುಲರ್ ಬೇಲ್ ಪಡೆದು ಇತ್ತ ಆಸ್ಪತ್ರೆಯಿಂದ ಕೂಡ ಡಿಸ್ಚಾರ್ಜ್ ಆಗಿ ಪತ್ನಿ ಮನೆ ಸೇರಿದ್ದು, ಮುಂದಿನ ದಿನಗಳಲ್ಲಿ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆಯನ್ನ ಪಡೆಯುತ್ತಾರೆ. ಇಲ್ಲ ನುವೃತ್ತಿ ವೈದ್ಯರಿಂದ ಮತ್ತೊಮ್ಮೆ ಪರೀಕ್ಷೆಗೊಳಪಟ್ಟು ಬಳಿಕ ಯಾವ ರೀತಿಯಲ್ಲಿ ಚಿಕಿತ್ಸೆ ಪಡೆಯಬೇಕು ಅನ್ನೋ ಯೋಚನೆಯಲ್ಲಿಯೇ ವಿಜಯಲಕ್ಷ್ಮಿ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ ನೀಡಿರುವ ಜಾಮೀನು ಅರ್ಜಿಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಸದ್ಯ ಸಂಪೂರ್ಣ ಅವಧಿಗೆ ದರ್ಶನ್ಗೆ ಜಾಮೀನು ಮಂಜೂರಾಗಿದ್ರು ನೆಮ್ಮದಿಯ ಮಾತು ಕೊಂಚ ದೂರದ ವಿಚಾರವಾಗಿವೆ. ಕಾರಣ ಕಾನೂನು ಹೋರಾಟ ಇನ್ನೂ ಬಾಕಿ ಇದೆ. ಆದ್ದರಿಂದ ಇನ್ನಾದರೂ ಸರಿ ತಪ್ಪುಗಳು ಘಟಿಸಿ ಹೋಗಿವೆ. ತಪ್ಪುಗಳನ್ನ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಎಡವಟ್ಟುಗಳಿಗೆ ಸವಕಾಶ ಕೊಡದೆ ಸರಿದಾರಿಯಲ್ಲಿ ಸಾಗುತ್ತಾರ ಸ್ಯಾಂಡಲ್ವುಡ್ ಸರ್ದಾರ ಅನ್ನೋದರ ಕಡೆಗೆ ಅವರ ಅಭಿಮಾನಿಗಳು ಹಿತೈಷಿಗಳ ಚಿತ್ತ ನೆಟ್ಟಿದೆ. ನೋವುಂಡು ನಲಿವು ಹಂಚುವವನೇ ನಾಯಕ. ಸೋತಾಗ ಅದನ್ನ ಒಪ್ಪಿ ಸ್ವೀಕರಿಸಿ ಗೆದ್ದಾಗ ಅದರ ಕ್ರೆಡಿಟ್ ತನ್ನವರಿಗೆ ಬಿಟ್ಟುಕೊಡುವವನೇ ಕ್ಯಾಪ್ಟನ್. ಹಾಗಿದ್ದಾಗ ಮಾತ್ರ ಯಾರಾದರೂ ಕೂಡ ಸಮಾಜದಲ್ಲಿ ಆದರ್ಶವಾಗಿ ನಿಲ್ಲಲು ಸಾಧ್ಯ. ಆದರೆ ಈ ಎಲ್ಲ ಒಳ್ಳೆಯ ಗುಣಗಳಿರುವ ನಟ ದರ್ಶನ್ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಡೆದೋಗಿಬಿಟ್ಟಿವೆ. ಆಗಿದ್ದು ಆಗೋಯ್ತು, ಇನ್ನಾದರೂ ಸಮಾಸಚಿತ್ತ ಮನಸ್ಸಿನಿಂದ ಸರಿ ತಪ್ಪುಗಳನ್ನ ಸರಿದೂಗಿಸಿಕೊಂಡು ಹೋಗಲಿ ಅಂತಿದ್ದಾರೆ ಅವರನ್ನ ಹತ್ತಿರದಿಂದ ಬಲ್ಲವರು. ಇದಾಗಿತ್ತು ಇವತ್ತಿನ ಅಂದರ್ ಬಹಾರ್ ಪಾಪಿಗಳ ಲೋಕದಲ್ಲಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.